ಎಲ್ಲರಿಗೂ ನನ್ನ ನಮಸ್ಕಾರ. ಬಿರಿಯಾನಿಯನ್ನು ಹೋಟೆಲ್ ರುಚಿಯಲ್ಲಿ ತುಂಬ ಸುಲಭವಾಗಿ ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ಮೊದಲು ಮಿಕ್ಸಿ ಜಾರಿನಲ್ಲಿ ದಪ್ಪ ಸೈಜಿನ 3 ಈರುಳ್ಳಿ, ಹಸಿಮೆಣಸಿನಕಾಯಿ 5, ಶುಂಠಿ 1 ಇಂಚು, ಬೆಳ್ಳುಳ್ಳಿ 2 ಗೆಡ್ಡೆ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಪುದೀನ ಸೊಪ್ಪು 1 ಹಿಡಿ, 1 ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಜೀರಿಗೆ, ಮೆಣಸು 1 ಸ್ಪೂನ್, ಮರಾಠ ಮೊಗ್ಗು 3, ಅನಾನಸ್ ಹೂವು 1, ಜಾಪತ್ರೆ ಹೂವು ಸ್ವಲ್ಪ, ಪಲಾವ್ ಎಲೆ 2, ಧನಿಯಾ 1.5 ಸ್ಪೂನ್, ಲವಂಗ 5, ಏಲಕ್ಕಿ 2, ಕಲ್ಲುವು ಸ್ವಲ್ಪ. ಇವೆಲ್ಲವನ್ನು ಹಸಿಯಾಗಿಯೇ ರುಬ್ಬಿಕೊಳ್ಳಿ, ಹುರಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಕುಕ್ಕರ್ನಲ್ಲಿ 3 ಸ್ಪೂನ್ ಎಣ್ಣೆ, 3 ಸ್ಪೂನ್ ತುಪ್ಪ ಹಾಕಿ ಬಿಸಿ ಮಾಡಿ. ಇದರಲ್ಲಿ ರುಬ್ಬಿದ ಮಸಾಲೆ ಹಾಕಿ ಫ್ರೈ ಮಾಡಿ. ಹಸಿ ವಾಸನೆ ಹೋದ ನಂತರ ಸ್ವಲ್ಪ ಅರಿಶಿಣದ ಪುಡಿ ಸೇರಿಸಿ. ಅರ್ಧ ಕೆಜಿ ಚಿಕನ್ನನ್ನು ತೊಳೆದು ಸೇರಿಸಿ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎರಡರಿಂದ 3 ನಿಮಿಷ ಫ್ರೈ ಮಾಡಿದ ನಂತರ ಇದರಲ್ಲಿ 2 ಗ್ಲಾಸ್ ನೀರನ್ನು ಸೇರಿಸಿ 1 ವಿಸಲ್ ಕೂಗಿಸಿ. ನಂತರ ಇದಕ್ಕೆ ಮತ್ತೆ 2 ಗ್ಲಾಸ್ ನೀರನ್ನು ಸೇರಿಸಿಕೊಳ್ಳಿ. ಎರಡು ಗ್ಲಾಸ್ ಅಕ್ಕಿ ತೆಗೆದುಕೊಂಡಿದ್ದೇನೆ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಕರೆಕ್ಟಾಗಿ ಇರುತ್ತೆ. ಮಿಕ್ಸ್ ಮಾಡಿದ ನಂತರ ಇದರಲ್ಲಿ ತೊಳೆದು 15 ನಿಮಿಷ ನೆನೆಸಿದ ಅಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅರ್ಧ ಹೋಳು ನಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಸಲ್ ಕೂಗಿಸಿ. ನೋಡಿದಿರಲ್ಲ ಎಷ್ಟು ಈಸಿಯಾಗಿ ಚಿಕನ್ ಬಿರಿಯಾನಿ ಮಾಡುವುದು ಅಂತ. ನೀವು ಒಮ್ಮೆ ಇದೇ ರೀತಿ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.